ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ತಾನು ಭಾರತದ ವಿರುದ್ಧ ಪಂದ್ಯಗಳನ್ನ ಆಡೋದಿಲ್ಲ ಅಂತ ಪಾಕಿಸ್ತಾನ ಈಗಾಗಲೇ ಶಪಥ ಮಾಡಿದೆ. ಆದ್ರಿಂದ ಅನುಕೂಲವಾಗುವುದು ಭಾರತಕ್ಕೆ. ಯಾಕಂದ್ರೆ ಎದುರಾಳಿ ತಂಡ ಆಡದಿದ್ರೆ ಮತ್ತೊಂದು ತಂಡಕ್ಕೆ ಸುಲಭವಾಗಿ ವಾಕ್ ಓವರ್ ಹಾಗೂ ಪಾಯಿಂಟ್ ಸಿಗ್ತದೆ. ಆದ್ರೆ ಈಗ ಆ ವಿಚಾರ ಅಲ್ಲ. ಪಾಕಿಸ್ತಾನವು ಭಾರತದ ವಿರುದ್ಧದ ಪಂದ್ಯವನ್ನ ಆಡದೇ ಇದ್ರೂ ಕೂಡ ಭಾರತ ತಂಡ ಮಾತ್ರ ಆ ಪಂದ್ಯಕ್ಕೆ ನಿಗದಿಯಾಗಿರುವಂತಹ ಮೈದಾನಕ್ಕೆ ಹೋಗ್ಲೇಬೇಕು. ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಮೈದಾನಕ್ಕೆ ಇಳಿಯಲೇಬೇಕು. ಪಂದ್ಯವೇ ನಡೆಯಲ್ಲ ಎಂದಾಗ ಸೂರ್ಯಕುಮಾರ್ ಯಾದವ್ ಯಾಕೆ ಮೈದಾನಕ್ಕೆ ಇಳಿಬೇಕು ಎಂಬ ಪ್ರಶ್ನೆ ಎಲ್ಲರಲ್ಲೂ ಸಹಜವಾಗಿ ಹುಟ್ಟುಕೊಳ್ಳುತ್ತೆ. ಈ ಬಾರಿಯ ಟಿ20 ವಿಶ್ವಕಪ್ನಿಂದ ಬಾಂಗ್ಲಾದೇಶವನ್ನ ಹೊರಹಾಕಿದ್ದಕ್ಕೆ ಪ್ರತೀಕಾರವಾಗಿ ಈ ಟೂರ್ನಿಯಲ್ಲಿ ಭಾರತದ ವಿರುದ್ಧ ಆಡೋದಿಲ್ಲ ಅಂತ ಪಾಕಿಸ್ತಾನ ಜನವರಿ 1ರಂದು ಘೋಷಿಸಿತ್ತು. ಫೆಬ್ರವರಿ 15ರಂದು ಶ್ರೀಲಂಕಾದಲ್ಲಿ ನಡೆಯಬೇಕಿದ್ದಂತಹ ಭಾರತದ ವಿರುದ್ಧದ ಪಂದ್ಯವನ್ನ ಪಾಕಿಸ್ತಾನ ಬಹಿಷ್ಕರಿಸಿದ್ರೂ ಕೂಡ ಭಾರತ ತಂಡ ಶ್ರೀಲಂಕಾಗೆ ಪ್ರಯಾಣ ಬೆಳೆಸಲಿದೆ. ಪಂದ್ಯದಲ್ಲಿ ಪಾಕಿಸ್ತಾನ ಆಡೋದಕ್ಕೆ ಬರೆದಿದ್ರೆ ಭಾರತ ವಾಕ್ ಓವರ್ ಮೂಲಕ 2 ಅಂಕಗಳನ್ನ ಪಡೆಯುತ್ತೆ. ಪಂದ್ಯವನ್ನ ಆಡದಿದ್ರೂ ಕೂಡ ನಿಯಮಗಳ ಪ್ರಕಾರ ಪಂದ್ಯದ ದಿನ 2 ತಂಡಗಳು ಮೈದಾನದಲ್ಲಿ ಇರಬೇಕು. ಹೀಗಾಗಿ ಫೆಬ್ರವರಿ 14ರಂದೇ ಭಾರತ ತಂಡ ಶ್ರೀಲಂಕಾಗೆ ಪ್ರಯಾಣವನ್ನ ಬೆಳೆಸಲಿದೆ. ಫೆಬ್ರವರಿ 15ರಂದು ಪಂದ್ಯದ 2 ತಂಡಗಳ ನಾಯಕರು ಮೈದಾನಕ್ಕೆ ಇಳಿಯಲಿದ್ದಾರೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಣ ಟಿ20 ವಿಶ್ವಕಪ್ ಪಂದ್ಯ ನಡೆಯುತ್ತಾ ಇಲ್ವಾ? ಈ ಪ್ರಶ್ನೆಗೆ ಉತ್ತರ ಸಿಗಲು ಇನ್ನೊಂದಿಷ್ಟು ದಿನಗಳು ಮಾತ್ರ ಕಾಯಬೇಕಿದೆ. ಯಾಕಂದ್ರೆ ಟಿ20 ವಿಶ್ವಕಪ್ ಆರಂಭಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಭಾರತದ ವಿರುದ್ಧ ಪಂದ್ಯವನ್ನ ಬಹಿಷ್ಕರಿಸುವಂತಹ ಬೆದರಿಕೆಯೊಡ್ಡಿದೆ. ಇದಕ್ಕೆ ಪಾಕಿಸ್ತಾನ ಸರ್ಕಾರ ಕೂಡ ಸಂಪೂರ್ಣ ಬೆಂಬಲವನ್ನ ನೀಡಿದೆ. ಹೀಗಾಗಿ ಫೆಬ್ರವರಿ 15ರಂದು ಭಾರತ ಮತ್ತು ಪಾಕಿಸ್ತಾನ ನಡುವಣ ಪಂದ್ಯ ನಡೆಯುತ್ತಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಇತ್ತ ಭಾರತದ ವಿರುದ್ಧ ಪಂದ್ಯವನ್ನ ಬಹಿಷ್ಕರಿಸಿದ್ರೆ ಪಾಕಿಸ್ತಾನಕ್ಕೆ ಏನು ಲಾಭ ಅನ್ನೋ ಪ್ರಶ್ನೆ ಮೂಡುತ್ತೆ. ಈ ಪ್ರಶ್ನೆಗೆ 200 ಕೋಟಿ ರೂಪಾಯಿ ನಷ್ಟದ ಲೆಕ್ಕಾಚಾರವೊಂದು ಉತ್ತರವಾಗಿ ಸಿಗ್ತಾ ಇದೆ. ಅಂದ್ರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಐಸಿಸಿ ಹಾಗೂ ಬಿಸಿಸಿಐನ ಇಕ್ಕಟ್ಟಿಗೆ ಸಿಲುಕಿಸಲೆಂದೇ ಪಂದ್ಯದ ಬಹಿಷ್ಕಾರಕ್ಕೆ ಮುಂದಾಗಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಣ ಪಂದ್ಯ ನಡೆಯದೇ ಇದ್ರೆ ಐಸಿಸಿ ಆದಾಯಕ್ಕೆ ಹೊಡೆತ ಬೀಳುತ್ತೆ. ಇತ್ತ ಈ ಬಾರಿ ಟಿ20 ವಿಶ್ವಕಪ್ ಅನ್ನ ಶ್ರೀಲಂಕಾ ಜೊತೆಗೂಡಿ ಬಿಸಿಸಿಐ ಆಯೋಜಿಸ್ತಾ ಇದೆ. ಹೀಗಾಗಿ ಬಿಸಿಸಿಐ ಕೂಡ ಈ ನಷ್ಟದ ಪರಿಣಾಮವನ್ನ ಎದುರಿಸಬೇಕಾಗತ್ತೆ. ವರದಿಗಳ ಪ್ರಕಾರ ಯಾವುದೇ ಐಸಿಸಿ ಪಂದ್ಯಾವಳಿಯಲ್ಲಿ ಭಾರತದ ಪಂದ್ಯಗಳು ಸುಮಾರು 100 ಕೋಟಿ ರೂಪಾಯಿ ಗಳಿಸುತ್ತೆ. ಇದೇ ವೇಳೆ ಭಾರತ ಪಾಕ್ ಪಂದ್ಯಗಳಲ್ಲಿ ಈ ಆದಾಯವು ಬಹುತೇಕ ದ್ವಿಗುಣವಾಗುತ್ತೆ. ಅಂದ್ರೆ ಕನಿಷ್ಠ 200 ಕೋಟಿ ರೂಪಾಯಿ ಆದಾಯ ಸೃಷ್ಟಿಯಾಗುತ್ತೆ. ಈ ಆದಾಯದ ಮುಖ್ಯ ಮೂಲ ಜಾಹೀರಾತು. ಅದರಲ್ಲೂ ಪಂದ್ಯದ ನೇರ ಪ್ರಸಾರಕರು ಭಾರತ ಪಾಕಿಸ್ತಾನ ನಡುವಿನ ಪಂದ್ಯದ ಪ್ರತಿ 10 ಸೆಕೆಂಡ್ ಜಾಹೀರಾತಿಗೆ ಸಾಮಾನ್ಯವಾಗಿ 25 ಲಕ್ಷದಿಂದ 40 ಲಕ್ಷ ರೂಪಾಯಿಗಳನ್ನ ನಿಗದಿ ಮಾಡ್ತಾರೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ರದ್ದಾದ್ರೆ ಜಾಹೀರಾತಿನ ಆದಾಯದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇದಲ್ಲದೆ ಟಿಕೆಟ್ ಮಾರಾಟ, ಇತರೆ ಮೂಲಗಳಿಂದ ಬರುವಂತಹ ಆದಾಯಕ್ಕೂ ಕೂಡ ಹೊಡೆತ ಬೀಳಲಿದೆ. ಇತ್ತ ಬಿಸಿಸಿಐ ಮತ್ತು ಐಸಿಸಿ ಗಳಿಸಲಿರುವಂತಹ ಆದಾಯಕ್ಕೆ ಹೊಡೆತ ನೀಡುವ ಸಲುವಾಗಿಯೇ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಇದೀಗ ಭಾರತದ ವಿರುದ್ಧದ ಪಂದ್ಯದ ಬಹಿಷ್ಕಾರಕ್ಕೆ ಪ್ಲಾನ್ ರೂಪಿಸಿದಂತಿದೆ. ಹೀಗಾಗಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಈ ನಡೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಐಸಿಸಿ ತುರ್ತು ಸಭೆಯನ್ನ ಕರೆದಿದೆ. ಅಲ್ಲದೆ ಪಿಸಿಬಿಗೆ ತನ್ನ ನಿಲುವನ್ನ ಬದಲಿಸುವಂತೆ ಮನವಿಯನ್ನು ಮಾಡಿದೆ. ಇದಾಗಿಯೂ ಕೂಡ ಪಾಕ್ ಕ್ರಿಕೆಟ್ ಮಂಡಳಿ ತನ್ನ ನಿರ್ಧಾರವನ್ನ ಬದಲಿಸದೇ ಇದ್ರೆ ಐಸಿಸಿ ಕಠಿಣ ಕ್ರಮವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ.